ಒಂದೇ ವೇದಿಕೆಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕರು ಕಾಣಿಸಿಕೊಂಡಿದ್ದಾರೆ. ಬಹಳ ದಿನಗಳ ನಂತರ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಈ ಲೀಡರ್ಸ್. ಸಂಸದ ಅನಂತಕುಮಾರ್ ಹೆಗಡೆ, ಶಾಸಕ ಯತ್ನಾಳ್ ಒಟ್ಟಿಗೆ ಭೇಟಿಯಾಗಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕಮಲ ನಾಯಕರು. ನಿನ್ನೆ ರಾತ್ರಿ 8:30 ವೇಳೆ ದೆಹಲಿಗೆ ವಿಮಾನದಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿದ್ದಾರೆ. ಅದೇ ವಿಮಾನದಲ್ಲಿ ಸಂಸದ ಸಂಗಣ್ಣ ಕರಡಿ ಕೂಡ ದೆಹಲಿ ಪ್ರಯಾಣವನ್ನು ಮಾಡಿದ್ದಾರೆ. ಇಬ್ರು ಬಹಳ ದಿನಗಳಾದ ಮೇಲೆ ಒಟ್ಟಿಗೆ ಕಾಣಿಸಿಕೊಂಡಿರೋದು. ಇಬ್ರು ಹಿಂದೂ ಫೈರ್ ಬ್ರ್ಯಾಂಡ್ಗಳು ಅಂತ ಕರೆಸಿಕೊಳ್ತಾರೆ. ಅವರ ಮಾತು ಗುಂಡಿಗೆ ಸಮಾನ ಅಂತ ಬಿಜೆಪಿಯ ನಾಯಕರು ಇವರನ್ನು ಹೇಳ್ತಾರೆ. ರಾಜಕೀಯ ವಲಯದಲ್ಲಿ ಇವರಿಬ್ರು ಮಾತಾಡ್ತಾರೆ ಅಂದ್ರೆ ನೇರವಾಗಿ ಮಾತಾಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ಬಹಳ ದಿನಗಳಾಗಿತ್ತು, ಇದೀಗ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಈ ಇಬ್ಬರು ಲೀಡರ್ಸ್ಗಳು. ಸಂಸದ ಅನಂತಕುಮಾರ್ ಹೆಗಡೆ ಹಾಗೂ ಶಾಸಕ ಯತ್ನಾಳ್. ಅನಂತಕುಮಾರ್ ಹೆಗಡೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಏರುಪೇರಾಗಿತ್ತು. ಹಾಗಾಗಿ ರಾಜಕೀಯ ವಲಯದಿಂದ ಸ್ವಲ್ಪ ದೂರದಲ್ಲಿ ಇದ್ದರು, ಅವರ ಅಂತರ ಕಾಯ್ದುಕೊಂಡಿದ್ರು. ಅದರಲ್ಲೂ ರಾಜ್ಯ ಬಿಜೆಪಿಯ ನಾಯಕರ ಜೊತೆಗೆ ಅಷ್ಟೇನು ಸಂಪರ್ಕದಲ್ಲಿ ಇರಲಿಲ್ಲ, ಅಂತರವನ್ನು ಕಾಯ್ದುಕೊಂಡಿದ್ರು. ಇನ್ನು ಶಾಸಕ ಯತ್ನಾಳ್ ಅವರು ರೆಬಲ್ ಆಗಿಬಿಟ್ಟಿದ್ದಾರೆ. ಯಾರ ಜೊತೆಗೂ ಯಾರ ಸಹವಾಸಕ್ಕೂ ಹೋಗಲ್ಲ ಅಂತ ಒನ್ ಮ್ಯಾನ್ ಆರ್ಮಿ ಅಂತ ಓಡಾಡ್ತಾ ಇದ್ದಾರೆ. ಸೊ ಇದೀಗ ಇಬ್ಬರೂ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಜೆಪಿ ನಾಯಕರು. ನಿನ್ನೆ ರಾತ್ರಿ 8:30 ವೇಳೆಗೆ ದೆಹಲಿಗೆ ವಿಮಾನದಲ್ಲಿ ಒಟ್ಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇದು ಆಕ್ಸಿಡೆಂಟ್ಲಿ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದೋ ಅಥವಾ ಮಾತಾಡ್ಕೊಂಡು ಒಟ್ಟಿಗೆ ದೆಹಲಿಗೆ ಹೋಗ್ತಾ ಇದ್ದಾರೋ ಏನು ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಮತ್ತು ಅದೇ ವಿಮಾನದಲ್ಲಿ ಸಂಸದ ಸಂಗಣ್ಣ ಕರಡಿ ಕೂಡ ದೆಹಲಿ ಪ್ರಯಾಣವನ್ನು ಮಾಡಿದ್ದಾರೆ. ಈಗ ವಿ ಸೋಮಣ್ಣ ಅವರು ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅಸಮಾಧಾನಿತರು ದೆಹಲಿಗೆ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಏನು ಹೇಳಕ್ಕೆ ಹೊರಟಿದ್ದಾರೆ, ಏನು ಮಾಡೋಕ್ಕೆ ಹೊರಟಿದ್ದಾರೆ, ಇದ್ರ ಯಾವುದ್ರ ಬಗ್ಗೆಯೂ ಕೂಡ ಸುಳಿವನ್ನು ಬಿಟ್ಕೊಡ್ತಾ ಇಲ್ಲ. ಒಟ್ನಲ್ಲಿ ಅಸಮಾಧಾನ ಅನ್ನೋದೊಂದು ಬಿ ಜೆ ಪಿಯಲ್ಲಿ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಾಗಲೇ ಅನಂತಕುಮಾರ್ ಹೆಗಡೆ ಅವರು ಕೂಡ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ, ಏನು ಹೇಳೋಕೆ ಹೊರಟಿದ್ದಾರೆ, ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಟ್ ಬಹಳ ದಿನಗಳಾದ ಮೇಲೆ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಬಹಳ ದಿನಗಳಾದ ಮೇಲೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂಥ ಇಬ್ಬರು ನಾಯಕರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಮತ್ತು ಮೂವರು ಅದೇ ಮಾರ್ಗದಲ್ಲಿ ದೆಹಲಿಗೆ ತೆರಳಿರುವಂಥದ್ದು. ಅಂದರೆ ಇದು ಆಕ್ಸಿಡೆಂಟ್ಲಿ ಭೇಟಿ ಆಗಿದ್ದ ಅಥವಾ ಏನು ಅಂತ? ನೀತಿ, ಈ ರಾಜ್ಯದ ಇಬ್ಬರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳೋರು. ಒಬ್ರು ಏನು ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ, ಇನ್ನೊಬ್ರು ಅಂತಂದ್ರೆ ವಿಜಯಪುರದ ನಗರದ ಶಾಸಕ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್. ಈ ಇಬ್ಬರ ಭೇಟಿ ಏನಿದೆ, ಇನ್ನೊಂದು ಕಡೆ ಅಂದ್ರೆ ಈ ಇಬ್ಬರು ಯಾವ ಮಟ್ಟಿಗೆ ಅಂತಂದ್ರೆ ಮಾತನಾಡಿದ್ರೆ ಸಾಕು ಬೆಂಕಿಯ ಉಗುಳು ರೀತಿಯಲ್ಲೇ ಇವರು ಅಂತಂದ್ರೆ ಮಾತನಾಡ್ತಾ ಇದ್ರು. ಅದರ ನಡುವೆ ಈಗ ಒಂದ್ ಕಡೆ ಅಂದ್ರೆ ವಿ ಸೋಮಣ್ಣ ಅವರು ದೆಹಲಿ ಪ್ರಯಾಣ, ಇನ್ನೊಂದು ಕಡೆ ಅಂತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿ ಪ್ರಯಾಣ. ಈಗ ಅಂತಂದ್ರೆ ಅವರ ಜೊತೆ ಇಲ್ಲಿ ಅಂತಂದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಸದಾ ಇಲ್ಲಿ ಅಂತಂದ್ರೆ ದೆಹಲಿ ಪ್ರಯಾಣ. ಇದನ್ನೆಲ್ಲವೂ ನೋಡಿದಾಗ ಒಂದ್ ಕಡೆ ಅಂತಾರೆ ರಾಜ್ಯದಲ್ಲಿ ಈಗಾಗಲೇ ವಿಪಕ್ಷ ನಾಯಕ ಸಂಪುಟಂಗ ಇರ್ಬೋದು, ಇನ್ನೊಂದು ಕಡೆ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಸಂಪುಟಂಗ ಇರ್ಬೋದು. ಇಲ್ಲಿ ಅಂದ್ರೆ ಬಿಜೆಪಿ ನಾಯಕರಲ್ಲಿ ಸಾಕಷ್ಟು ಅಸಮಾಧಾನ ಇದೆ. ಈ ಒಂದು ಅಸಮಾಧಾನ ಹಿನ್ನೆಲೆಯಲ್ಲೇ ಅಂತಂದ್ರೆ ಇವರೆಲ್ಲರೂ ಮಾತಾಡ್ಕೊಂಡು ದೆಹಲಿಗೆ ಪ್ರಯಾಣ ಬೆಳೆಸ್ತಿದಾರ ಅನ್ನೋದು ಒಂದ್ ಕಡೆ ಅಂತಂದ್ರೆ ಅದೇ ಒಂದು ಮಾತಿಗೆ ಈಗಾಗಲೇ ರಾಜ್ಯದಲ್ಲಿ ಅಸಮಾಧಾನ ಹುಟ್ಟಿ ಹಾಕಿದೆ. ಆ ಅಸಮಾಧಾನ ಏನುಗೊಂಡಿದ್ದಾರೆ ಎಲ್ಲ ನಾಯಕರು. ಆ ಅಸಮಾಧಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಇವರ ದೆಹಲಿ ಪ್ರಯಾಣ. ಯಾಕಂದ್ರೆ ಇವ್ರ ಜೊತೆ ಇನ್ನೊಬ್ಬರು ಕೊಪ್ಪಳದ ಸಂಸದ ಸಂಗಣ್ಣ ಕರಡಿ ಕೂಡ ಇಲ್ಲಿ ಅಂದ್ರೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ರಾಜ್ಯದಲ್ಲಿ ನಡೆಯುವಂತಹ ಬೆಳವಣಿಗೆ ಸಂಸ್ಥೆಗೆ ದೂರ ನೋಡ್ಲಿಕ್ಕೆ ಇವರೆಲ್ಲರೂ ಮಾತಾಡ್ಕೊಂಡೇ ಇಲ್ಲಿ ಅಂತಂದ್ರೆ ಹೋದ್ರ ಅನ್ನೋದು ಒಂದ್ ಕಡೆ ಅಂದ್ರೆ ಪ್ರಶ್ನೆ ಈಗ ಮೂಡ್ತದೆ. ಯಾಕಂದ್ರೆ ಎಲ್ಲಿಯೂ ಸಹ ಇಲ್ಲಿವರೆಗೆ ಅಂದ್ರೆ ಕಳೆದ 2 ವರ್ಷಗಳಿಂದ ಅನಂತಕುಮಾರ್ ಹೆಗಡೆ ಆರೋಗ್ಯದ ಸಮಸ್ಯೆಯಿಂದ ಎಲ್ಲಿಯೂ ಬಹಿರಂಗವಾಗಿ ಕಾಣಿಸಿಕೊಂಡಿರಲ್ಲ. ಎಲ್ಲಿಯೂ ತಮ್ಮ ಹೇಳಿಕೆಯನ್ನ ಅಂದ್ರೆ 2 ವರ್ಷದ ಮುಂಚಿತವಾಗಿ ಹೇಳಿಕೆ ಕೊಡ್ತಿದ್ರು. ಆ ರೀತಿಯಾದಂತಹ ಎಲ್ಲಿಯೂ ಸಹಿತ ಅವರು ಬಹಿರಂಗವಾಗಿ ಮಾತನಾಡಲ್ಲ. ಆದ್ರೆ ಈಗ ಅಂತಂದ್ರೆ ಬಹಿರಂಗವಾಗಿ ಮಾತನಾಡೋದಷ್ಟೇ ಅಲ್ಲದೆ ಅವರು ಎಲ್ಲೂ ಸಹ ಇಲ್ಲಿ ಅಂತಾರೆ ಅನಂತಕುಮಾರ್ ಹೆಗಡೆ ಕಾಣಿಸಿಕೊಂಡಿರಲ್ಲ. ಮತ್ತು ಮುಂಬರುವ ಲೋಕಸಭಾ ಚುನಾವಣೆಗೆ ಅನಂತಕುಮಾರ್ ಹೆಗಡೆ ಸ್ಪರ್ಧೆ ಮಾಡೋದನ್ನ ಒಂದು ಮಾತು ಈಗ ಕೇಳಿ ಬರ್ತಾ ಇತ್ತು. ಆದ್ರೆ ಇಬ್ಬರು ಹಿಂದೂ ಫೈರ್ ಬ್ರ್ಯಾಂಡ್ ಕೂಡಿ ಇಲ್ಲಿ ಅಂದ್ರೆ ನಿನ್ನೆ ರಾತ್ರಿ 8:30 ಸುಮಾರಿಗೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇದೆಲ್ಲವೂ ನೋಡುವಾಗ ಒಂದ್ ಕಡೆ ರಾಜ್ಯದಲ್ಲಿ ಏನು ಈಗಾಗಲೇ ಅಸಮಾಧಾನಗೊಂಡಿದೆ. ಅಸಮಾಧಾನ ಸಂಪುಟಂಗೆ ಇವರೆಲ್ಲರೂ ಮಾತನಾಡ್ಕೊಂಡೇ ದೆಹಲಿ ಪ್ರಯಾಣ ಬೆಳೆಸಿದ್ರ ಅನ್ನೋದು ಈಗಾಗಲೇ ಅಂತಾರೆ ಪ್ರಶ್ನೆ ಮೂಡ್ತಿದೆ. ನೀತಿ, ಓಕೆ, ಧನ್ಯವಾದ ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.